ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೀರ ನ್ಯಾಚುರಲ್ ಫಾರ್ಮ್ಸ್ ಒಂದು ನೇಪಿಯರ್ನ ಯಾವ ರೀತಿ ಉಳುಮೆ ಮಾಡಬೇಕು ಅನ್ನೋದು ನೋಡಿ. ಇದು ನಮ್ಮ ಸ್ವಾಮಿಯವ್ರಿಗೆ ಹೇಳಿದ್ವಿ. ಈಗ 3 ಅಡಿ 3 ಅಡಿ ಲೈನ್ ಹಾಕಿದ್ವಿ. ನಮ್ಮ ಸ್ವಾಮಿಯವ್ರಿಗೆ ಹೇಳಿದಾಗ ಈ ಥರ ಪವನ್ ಸ್ವಾಮಿಯವರು ಈ ಥರ ಇದು ಉಳುಮೆ ಮಾಡಿಕೊಡಿ ಅಂದಾಗ, ಇದು ಕಲ್ಟಿವೇಟ್ರಲ್ಲಿ ಮೊದಲೇದು ಕೊನೆ ಮತ್ತು ಸೆಂಟ್ರಲ್ಲಿ ಒಂದೊಂದು ಅಲ್ಲೊಂದು ಬಿಚ್ಚಿ ಈ ಥರ ನಾಟಿ ಉಳುಮೆ ಮಾಡಿದ್ದಾರೆ. ಕರೆಕ್ಟಾಗಿ ಸೆಂಟ್ರ್ ಒಂದು ಲೈನ್ ಉಳ್ಕೊಂಡು ಮಿಕ್ಕಿದ್ದು ಎಲ್ಲ ಕ್ಲೀನಾಗೆಲ್ಲ ಉಳುಮೆ ಆಗುತ್ತೆ. ಉಳುಮೆ ಆದ ನಂತರ ನೋಡಿ ಯಾವ ರೀತಿ ಇದೆ ಅಂತ, ಒಳ್ಳೆ ಬೆಸ್ಟ್ ರಿಸಲ್ಟ್. ಈ ಥರ ನಾವು ಉಳುಮೆ ಮಾಡಿದ್ರೆ 10 ಇಯರ್ಗೂ ಹೆಚ್ಚು ಬಾಳಿಕೆ ಬರ್ತದೆ ನೇಪಿಯರ್ಸು ಕಟಿಂಗ್ಸು. ನೋಡಿ ಯಾವ ರೀತಿ ಎಲ್ಲ ಉಳುಮೆ ಆಗಿದೆ ಅಂತ ನೋಡ್ತಾ ಇದ್ದೀರಾ, ಯಾವ ರೀತಿ ಹೋಗ್ತಾ ಇದೆ ಅಂತ ನೋಡಿ. ಈಗ ಎಕ್ಸ್ಟ್ರಾ ಇರೋ ಕಡ್ಡಿಗಳೆಲ್ಲ ರಿಮೂವ್ ಆಗ್ತವೆ. ಈ ಥರ ಉಳುಮೆ ಆದಾಗ ಹೆಚ್ಚು ಹೆಚ್ಚು ಇಳುವರಿ ಜಾಸ್ತಿ ಆಗೋದಿನ. ಸೊ ನಮ್ಮದು ಆ್ಯಕ್ಚುಲಿ ಡ್ರಿಪ್ಪೆಲ್ಲ ರಿಮೂವ್ ಮಾಡ್ತಿದ್ವಿ, ಯಾಕೆಂದರೆ ತುಂಬಾ ಶೀಲ್ಡ್ ಕಟ್ಟಿತ್ತು ಮತ್ತು ಕಟ್ಟಾಗಿದ್ದು. ಸೊ ಕೆಳಗಡೆ ಬೇರಲ್ಲಿ ಹೋಗಿದ್ದರಿಂದ ಎಲ್ಲ ಡ್ರಿಪ್ಪೆಲ್ಲ ರಿಮೂವ್ ಮಾಡಿದ್ವಿ, ಹೊಸದಾಗಿ ಡ್ರಿಪ್ಪು ಹಾಕಿದ್ವಿ. ನೋಡಿದರೆ ನಮ್ಮ ರೆಡ್ ನೇಪಿಯರ್, ಸ್ಮಾರ್ಟ್ ನೇಪಿಯರ್, ಸೂಪರ್ ನೇಪಿಯರ್ ಪ್ರತಿಯೊಂದು ಕೂಡ ಈ ಥರ ಉಳುಮೆ ಮಾಡಿ ಇದು ಮಾಡ್ತಿರೋದು. ಸೊ ಹೀಗಾಗಿ ನಮಗೆ ಕನಿಷ್ಠ 10 ವರ್ಷಕ್ಕೂ ಹೆಚ್ಚು ಬಾಳಿಕೆ ಬರ್ತಾಯಿದೆ ನಮ್ಮ ನೇಪಿಯರ್ಗಳು. ನೋಡಿ, ಅವಾಗ ನಮ್ಮ ಕಡ್ಡಿಗಳು ನಿಮಗೆ ಬೇಕನ್ಸಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಬುಕ್ ಮಾಡ್ಕೋಬೋದು. ಅವಾಗ ನೀವು ಯಾವಾಗಲೇ ಆಗಲಿ ಉಳುಮೆ ಮಾಡಿದ್ರೆ ಪ್ರತಿ 2ರಿಂದ 3 ಕಟಾವಿಗೆ ಒಂದ್ಸರಿ ಉಳುಮೆ ಮಾಡಿ. ಆವಾಗ ಲೈಫ್ ಜಾಸ್ತಿ ಆಗುತ್ತೆ. ಆವಾಗ ಕೊಟ್ಟಿಗೆ ಗೊಬ್ಬರ ಪ್ರತಿ 2ರಿಂದ 3 ಸರಿ ಒಂದ್ಸರಿ ಕೊಟ್ಟಿಗೆ ಗೊಬ್ಬರ ಕೊಡಿ ದಯವಿಟ್ಟು. ಆ ಥರ ಕೊಟ್ಟಾಗ ಏನಾಗುತ್ತೆ, ಹೆಚ್ಚು ಹೆಚ್ಚು ಇಳುವರಿ ಬರುತ್ತದೆ. ಥ್ಯಾಂಕ್ ಯು, ಧನ್ಯವಾದಗಳು, ಮತ್ತೆ ಸಿಗೋಣ.